ಏನಂತ ಡೆಸಿಗ್ನೇಷನ್ ಅದೇ ರೀತಿ ವೀರೇಶ್ ಈಗ ಉಪದೊಡ್ಡಿ ಹೆಸರು ಈ ಸಂಘಟನೆಗೆ ಏನಾಗುತ್ತೆ ಇಲ್ಲಿ ಪರಿಚಯ ಮಾಡ್ಕೊಂಬಿಡ್ರಿ ಒಂದು ಪರಿಚಯ ಮಾಡ್ಕೊ. ವೀರೇಶ್ ಉಪ್ಪಲ್ದೊಡ್ಡಿ ಮುಖಂಡ್ರ ಎಲ್ಲಿ ಬರ್ಬೇಕು ಕುಂತಕ ಅಷ್ಟೇ ನಿಮ್ಮ ಹೆಸರು ಹೇಳ್ರಿ, ಏನು ಸಂಘಟನೆ ಇದ್ರಿ ಹೇಳ್ರಿ. ವಿಶ್ವನಾಥ್ ಮುಖಂಡ್ರ ಇಲ್ಲ ಇಲ್ಲಿ ಮುಖಂಡ್ರು ನೀವು ಸರ್? ವೀರೇಶ್ ಉಪ್ಪಲ್ದೊಡ್ಡಿ, ಅವರು ಕಾಂಗ್ರೆಸ್ ಯುವ ಮುಖಂಡರು. ಅವರು ಪ್ರವೀಣ್ ಕುಮಾರ್ ದುಮ್ತಿ ಭೀಮಾರ್ಮಿ ತಾಲೂಕು ಅಧ್ಯಕ್ಷರು. ರಮೇಶ್ ಕರ್ನಿ ಅಂಬೇಡ್ಕರ್ ಯುವ ಮಂಡಳಿ ಅಧ್ಯಕ್ಷರು ಸುಕಲ್ಪೇಟೆ. ರಿಪೀಟ್ ಮಾಡಿ. ವೀರೇಶ್ ಉಪ್ಪಲ್ದೊಡ್ಡಿ, ಮೊಹಮ್ಮದ್ ರಫಿ ವೀರೇಶ್ ಉಪ್ಪಲ್ದೊಡ್ಡಿ, ಕಾಂಗ್ರೆಸ್ ಯುವ ಮುಖಂಡರು. ಕಾಂಗ್ರೆಸ್ ಯುವ ಮುಖಂಡರು. ನಾಳೆ ದಿನಾಂಕ 4 ಜನವರಿ 4, 2025ರಂದು ಭೀಮಾರ್ಮಿ ಭಾರತ ಎಕ್ಸ್ಟೆನ್ಷನ್ ಸಿಂಧನೂರು ವತಿಯಿಂದ 207ನೇ ಭೀಮ ಕೊರೆಗಾಂವ್ ವಿಜಯೋತ್ಸವ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಪಿಎಂಸಿ ಹಳೆಯ ಸಂಚಾರಿ ಠಾಣೆ ಹತ್ತಿರ ಎಪಿಎಂಸಿ ರೈತ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಸಮಾಜದ ಎಲ್ಲ ಹಿರಿಯರು ಹಾಗೂ ಅಣ್ಣ ತಮ್ಮಂದಿರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ 1818ರಲ್ಲಿ ನಡೆದಿರ್ತಕ್ಕಂಥ ಒಂದು ಐತಿಹಾಸಿಕ ಯುದ್ಧದ ಇತಿಹಾಸವನ್ನು ಆ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಅಮ್ಮಣ್ಣ ಆರೋಗ್ಯಕರ್ ಅವರು ಹಾಗೂ ಅದೇ ರೀತಿ ಬಾಲಸನ್ ಕೊಡ್ಲಿ ಅವರು ಮತ್ತು ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಹುಸೇನಪ್ಪನವರು ಅಮರಾಪುರ ಅವರು ಮತ್ತು ಉಪನ್ಯಾಸಕರಾಗಿರ್ತಕ್ಕಂಥ ರಾಮಣ್ಣ ಬೇರ್ಗೆ ಅವರು ಮುಖ್ಯ ಭಾಷಣಕಾರರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಿಂಧನೂರಿನ ಶಾಸಕರಾಗಿರುವಂತಹ ಹಂಪನಗೌಡರವರು ಮತ್ತು ಬಸನಗೌಡ ಬಾದರ್ಲಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮತ್ತು ಈ ಕೋರೆಗಾಂವ್ ವಿಜಯ ಸ್ತಂಭದ ಭಾವಚಿತ್ರಕ್ಕೆ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ವಿರೂಪಾಕ್ಷಪ್ಪನವರು ಮಾಜಿ ಸಂಸದರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡ ಅವರು ಮಾಲಾರ್ಪಣೆಯನ್ನು ಮಾಡಲಿದ್ದಾರೆ. ಅದೇ ರೀತಿ ಈ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಉಪದೊಡ್ಡಿ ವೀರೇಶಣ್ಣ ಅವರು ಹೇಳ್ತಾರೆ. ಆತ್ಮೀಯ ಬಂಧುಗಳೇ, ಮೊಟ್ಟ ಮೊದಲಾಗಿ ತಮಗೆ ಈ ಒಂದು ಪ್ರೆಸ್ ಮೀಟಿಗೆ ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತಾ, ಶಿಕ್ಷಣ ಸಂಘಟನೆ ಹೋರಾಟ ಎನ್ನುವ ಈ ತ್ರಿವಳಿ ಮಂತ್ರಗಳ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೆನಪಿಗಾಗಿ ಭೀಮ ಆರ್ಮಿ ಭಾರತ ಏಕತಾ ಮಿಷನ್ ಸಿಂಧನೂರು ಈ ಒಂದು ಸಂಘಟನಾ ವತಿಯಿಂದ 207ನೇ ಭೀಮ ಕೊರೆಗಾಂವ್ ವಿಜಯೋತ್ಸವನ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸುವುದರ ಮುಖಾಂತರವಾಗಿ ಸಿಂಧನೂರು ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಶಿಬಿರದಲ್ಲಿ ರಕ್ತ ಪರೀಕ್ಷೆ ಆಗಿರ್ಬೋದು, ಚರ್ಮ ರೋಗ ತಜ್ಞರು ಕೂಡ ಈ ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ. ಹೃದಯ ರೋಗಕ್ಕೆ ಸಂಬಂಧಿಸಿರತಕ್ಕಂಥ ಒಳ್ಳೆಯ ಖ್ಯಾತ ತಜ್ಞರು ಕೂಡ ಭಾಗವಹಿಸಲಿದ್ದಾರೆ. ಕಿವಿ ಮತ್ತು ಮೂಗು ಗಂಟಲು ರೋಗದ ತಜ್ಞರು ಕೂಡ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ BP, ECG ಈ ರೀತಿಯಲ್ಲಿ ಹತ್ತು ಹಲವಾರು ರೀತಿಯ ರೋಗಗಳಿಗೆ ಈ ಒಂದು ಶಿಬಿರದಲ್ಲಿ ಒಳ್ಳೆಯ ಚಿಕಿತ್ಸಕರು ಮತ್ತು ವೈದ್ಯರು ಭಾಗವಹಿಸಿದ್ದಾರೆ. ಈ ಒಂದು ಶಿಬಿರದಲ್ಲಿ ಸಿಂಧನೂರು ತಾಲೂಕಿನ ಸಮಸ್ತ ಜನತೆ ಭಾಗವಹಿಸಿ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮೆಲ್ಲ ರೋಗಿಗಳಿಗೆ ಚಿಕಿತ್ಸೆಯನ್ನು ಪಡೆಯುವುದರ ಮುಖಾಂತರ 207ನೇ ಭೀಮ ಕೊರೆಗಾಂವ್ ವಿಜಯೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಳ್ಬೇಕಂತೇಳಿ ಈ ಒಂದು ಪತ್ರಿಕಾ ಭವನದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದ್ರ ಮುಖಾಂತರ ಇತಿಹಾಸದಲ್ಲಿ ಈಗ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಜನವರಿ 1 ನಾವೆಲ್ಲರೂ ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತೀವಿ. ಇದು ಎಲ್ಲ ಹೊಸ ವರ್ಷ ನಮಗೆ ಅಲ್ಲ. ಆ್ಯಕ್ಚುಲಿ ನಮ್ಗೆ ಹೊಸ ವರ್ಷ ಬಂದಿರೋದು ಯುಗಾದಿಗೆ ನಾವು ಹೊಸ ವರ್ಷ ಅಂತ ಕರಿತೀವಿ. ಇದು ಆಂಗ್ಲರು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಕೊಡುಗೆನ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಈ ಹೊಸ ವರ್ಷನ ಮುಚ್ಚಿಡುವಂಥ ತಂತ್ರ ಏನಂತ ಇನ್ನೊಂದು ಇದೆ. ಹೊಸ ವರ್ಷ ನಮ್ಗೆ ನಾವೆಲ್ಲ ದಲಿತರೆಲ್ಲ ಯಾಕೆ ನಾವು ವಿಜೃಂಭಣೆಯಿಂದ ಆಚರಿಸ್ತೇವೆ ಅಂದರೆ, ಇತಿಹಾಸದಲ್ಲಿ ಮುಚ್ಚಿ ಹೋಗಿರತಕ್ಕಂಥ ಸಾಹಸ ಘಟನೆ ಏನಪ್ಪಾ ಅಂತಂದರೆ 500 ಸೈನಿಕರು ಕೂಡಿ, ದಲಿತ ಸೈನಿಕರು ಕೂಡಿ 28 ಜನ ಪೇಶ್ವೆಗಳ ವಿರುದ್ಧ ಹೋರಾಡಿ 28,000 ಜನರನ್ನ ಕೊಲೆ ಮಾಡಿ, ಅಂದ್ರೆ ಒಂಥರ ಪೇಶ್ವೆಗಳು ಅಂದ್ರೆ ದಬ್ಬಾಳಕೆ ನಡೆಸ್ತಕ್ಕಂಥ ಒಂದು ದಬ್ಬಾಳಕೆ ವಿರುದ್ಧ ಹೋರಾಟ ಮಾಡಿ ಗೆದ್ದಿರ್ತಕ್ಕಂಥ ಒಂದು ಗೆಲುವಿನ ಸಂತೋಷದ ದಿನವನ್ನು ನಾವು ಹೊಸ ವರ್ಷವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅಂತಹ ಒಂದು
ಭೀಮಕೊರ ವಿಜಯೋತ್ಸವವನ್ನು ನಾವು ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮಾಡೋದ್ರ ಮುಖಾಂತರ ಸಿಂಧನೂರು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು, ಇದರ ಸದುಪಯೋಗವನ್ನು ತಾಲೂಕು ಜನತೆ ಪಡೆಯಬೇಕಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ಇದರ ಒಂದು ಪ್ಲೇಸ್ ಸ್ಥಳ ಸಿಂಧನೂರಿನ APMCಯ ರೈತ ಭವನದಲ್ಲಿ, ಹಳೆಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇತ್ತಲ್ಲ, ಆ ಒಂದು ಸ್ಥಳದಲ್ಲಿ ನಾವು ಹಮ್ಮಿಕೊಂಡಿದ್ದು. ಸೊ ಸಿಂಧನೂರಿನ ತಾಲೂಕಿನ ಎಲ್ಲ ಜನತೆ ಇದರ ಸದುಪಯೋಗವನ್ನು ಪಡ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಅತ್ಯಂತ ಅಭೂತಪೂರ್ವವಾಗಿ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ. ಭಾರತ ಇತಿಹಾಸದಲ್ಲಿ ನಾವು ಎರಡು ಪ್ರಮುಖವಾದಂಥ ಯುದ್ಧಗಳನ್ನು ಕಾಣಬಹುದು. ಸ್ವತಂತ್ರ ಪೂರ್ವದಲ್ಲಿ ಕ್ರಿಸ್ತಶಕ 1857ರಲ್ಲಿ ಸಿಪಾಯಿ ದಂಗೆಯನ್ನು ಕಾಣಬಹುದು. ಅದೇ ರೀತಿಯಾಗಿ ಕ್ರಿಸ್ತಶಕ 1800ರಲ್ಲಿ ಭೀಮಾ ಕೊರೆಗಾಂವಂತಹ ಸಮಾನತೆಯನ್ನು ಸೃಷ್ಟಿ ಮಾಡಬೇಕು, ಸಮಾಜವನ್ನು ಸೃಷ್ಟಿ ಮಾಡಬೇಕು, ಮೇಲು ಜಾತಿ ಮತ್ತು ಕೀಳು ಜಾತಿ ಎಂಬುದರ ವಿರುದ್ಧ ಕಠಿಣವಾಗಿ ಹೋರಾಡಬೇಕು ಎಂಬ ಒಂದೇ ಒಂದು ಉದ್ದೇಶಕ್ಕಾಗಿ ಮೇಲು ಜಾತಿಯವರ ದೌರ್ಬಲ್ಯವನ್ನು, ಅವರ ದೌರ್ಜನ್ಯವನ್ನು, ಪೇಶ್ವೆಗಳ ಬ್ರಾಹ್ಮಣಗಳ ದೌರ್ಜನ್ಯವನ್ನು ತಡೆಗಟ್ಟಬೇಕು ಅಂತ ಸಾಕಷ್ಟು ನುಂಗಿ ಕೊನೆಯ ಬಾರಿಗೆ ಅವರ ವಿರುದ್ಧ ಯುದ್ಧ ಸಾರಿದಂತಹ ಮಹಾ ಐತಿಹಾಸಿಕ ಯುದ್ಧ ಯಾವುದಾದ್ರೂ ಇದ್ದರೆ 1800ರ ಭೀಮಾ ಕೊರೆಗಾಂವ್ ಅಂತ ಹೇಳ್ಬೋದು. ಬಹಳ ಐತಿಹಾಸಿಕವಾದಂಥ ಯುದ್ಧ, ಭೀಮಾ ನದಿ ದಡದಲ್ಲಿ ನಡೆದಂಥ ಯುದ್ಧ. ಕೇವಲ 500 ಜನ ಮಹಾ ಸೈನಿಕರು 28,000 ಪೇಶ್ವೆ ವೃಂದಗಳನ್ನು ಚೆಂಡಾಡಿದಂತಹ ಬಹಳ ಘನಘೋರವಾದಂಥ ಯುದ್ಧ. ಭಾರತ ಇತಿಹಾಸದಲ್ಲಿ ಬಹಳ ಅಚ್ಚರಿಯಾಗಿ ಉಳಿಯುವಂತಹ ದಿನ ಭೀಮಾ ಕೊರೆಗಾಂವ್. ಹೀಗಾಗಿ ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ, ಅದೇ ರೀತಿಯಾಗಿ ಬಹಳ ಗಣ್ಯರ ನೇತೃತ್ವದಲ್ಲಿ ಇವತ್ತು ಬಹಳ ಐತಿಹಾಸಿಕ ಕಾರ್ಯಕ್ರಮವನ್ನು ಸಿಂಧನೂರು ನಗರದಲ್ಲಿ ಮಾಡ್ತಾ ಇದೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಬಂಧುಗಳು, ಅದೇ ರೀತಿಯಾಗಿ ವಿದ್ಯಾರ್ಥಿಗಳು, ದಲಿತ ಪರ ನಾಯಕರು, ಇನ್ನುಳಿದಂಥ ಮಾಧ್ಯಮದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ.